ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದೆವು ವಾಂಡರ್ಲಸ್ಟ್ ಅಂತ. ಬಟ್ ಇದರಲ್ಲಿ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಸ್ವಲ್ಪ ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಆಗಬೇಕು. ಸೊ ಅದು ಫಿಕ್ಸ್ ಮಾಡಲಿಕ್ಕೆ ತುಂಬಾ ಸುಲಭ. ಅದನ್ನು ನಾವೀಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾವೆಂತ ಮಾಡ್ಬೋದು ಅಂತ ಹೇಳಿದ್ರೆ, ಯಾವುದೆಲ್ಲ ಆಟೋಮೆಟಿಕ್ ಆಗಿ ಸುಲಭದಲ್ಲಿ ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಫ್ಲೆಕ್ಸಿಗೆ ಎಂತ ಆಗ್ತಾ ಉಂಟು ನೋಡಿ, ಈ ಫ್ಲೆಕ್ಸ್ ಓವರ್ಫ್ಲೋ ಆಗ್ತಾ ಉಂಟು. ಸೊ ಅದನ್ನು ಫಿಕ್ಸ್ ಮಾಡ್ಲಿಕ್ಕೋಸ್ಕರ ನಾವಿಲ್ಲಿ ಬಂದು ಫಸ್ಟಿಗೆ ನಾವು ಬಾರಿಗೆ ನಾವು ಹೋದ್ರೆ ಇಲ್ಲಿ ಫ್ಲೆಕ್ಸ್ ಅಲ್ಲಿ ನಾವಿಲ್ಲಿ ಫ್ಲೆಕ್ಸ್ ವ್ರ್ಯಾಪ್ ಅಂತಲ್ಲಿ ಕೊಟ್ರೆ ಆವಾಗ ಇದು ವ್ರ್ಯಾಪ್ ಆಗ್ತದೆ. ಸೊ ನೆಕ್ಸ್ಟ್ ಲೈನಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸೊ ಅದ್ರಾಗೆ ಈ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ಎಲ್ಲ ಸೆಕ್ಷನ್ಸ್ ಉಂಟಲ್ಲ, ಅದು ಸಹ ನೆಕ್ಸ್ಟ್ ಲೈನಿಗೆ ಬರುವಾಗೆ ಮಾಡುವ. ಸೊ ನ್ಯಾವ್ ಲಿಂಕ್ಸ್ ಇಲ್ಲಿ ಸಹ ಫ್ಲೆಕ್ಸ್ ರ್ಯಾಪ್ ಅಂತೇಳಿ ಕೊಟ್ರೆ ಆಯಿತು. ಸೊ ಅವಾಗ ಅದು ಸಹ ರ್ಯಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಫ್ಲೆಕ್ಸ್ ಇದಾಯಿತು. ನೆಕ್ಸ್ಟ್ ಅದಾದ ನಂತರ ನಾವು ಇಲ್ಲಿ ಸಹ ಅದೇ ರೀತಿ ಮಾಡುವ. ಅದು ಯಾವುದು ಸೆಕ್ಷನ್, ಐ ಥಿಂಕ್ ವ್ಯಾಲ್ಯೂ ಸೆಕ್ಷನ್. ಸೊ ಇಲ್ಲಿ ಫ್ಲೆಕ್ಸ್ ವ್ರ್ಯಾಪ್ ಅಂತೇಳಿ ಕೊಡ್ತಿದ್ದೇನೆ. ಸೊ ಇದು ವ್ರ್ಯಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದನ್ನು ನಾವು ಸರಿ ಮಾಡುವ. ಉಳ್ದದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇರುವುದೆಲ್ಲ ನಾವು ಸರಿ ಮಾಡಲಿಕ್ಕೆ ಉಂಟು. ಬಟ್ ಆದಷ್ಟು ನಾವು ಈ ಸ್ಕ್ರೀನಲ್ಲಿ ನೋಡಿದರೆ ಇದು ಸರಿ ಕಾಣ್ತಾ ಉಂಟು. ನೆಕ್ಸ್ಟ್ ಬೇರೆ ಕಡೆಯಲ್ಲಿ ನಾವು ಫ್ಲೆಕ್ಸ್ ಯೂಸ್ ಮಾಡಿದ್ದೇವೆ. ಓಕೆ, ಈ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟಸ್ ಅನ್ನು ಸಹ ನಮಗೆ ಸರಿ ಮಾಡ್ಲಿಕ್ಕೆ ಆಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಕಾಂಟ್ಯಾಕ್ಟಸ್ ಸೆಕ್ಷನಲ್ಲಿ ನಾವು ಇದನ್ನು ವಿಡ್ತ್ 650% ಅಂತೇಳಿ ಕೊಟ್ಟಿದ್ದೇವೆ. ಅದರ ನಂತರ ಇಲ್ಲಿ ಮ್ಯಾಕ್ಸ್ ವಿಡ್ತ್ 100% ಅಂತೇಳಿ ನಾನು ಕೊಟ್ಟರೆ ಆವಾಗ ಅದು ಈ ರೀತಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫುಲ್ ಸ್ಕ್ರೀನಲ್ಲಿ ನೀವು ನೋಡಿದರೆ ನಿಮಗೆ ಇದು ಫುಲ್ ಕಾಣ್ತದೆ. ಬಟ್ ಸ್ಮಾಲ್ ಸ್ಕ್ರೀನಲ್ಲಿ ಹೋದ ತಕ್ಷಣ ಆವಾಗ ವಿಡ್ತ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಷ್ಟು ಮಾಡಿದರೆ ನಮಗೆ ಆಲ್ಮೋಸ್ಟ್ ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇನ್ನೂ ಸಹ ನಾವು ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡುವ ಇದನ್ನು. ಸೊ ಅದು ಮಾಡಬೇಕಿದ್ರೆ ಫಸ್ಟಿಗೆ ನಮಗೆ ಇಲ್ಲಿ ಗ್ರಿಡ್ಡನ್ನು ನಾವು ಇದನ್ನು ಫಿಕ್ಸ್ ಮಾಡುವ. ಸೊ ಇದು ಗ್ರಿಡ್ ಹಾಳಾಗ್ತಿರೋದು ಯಾವಾಗ ಇದರಲ್ಲಿ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಕಾಣ್ತದೆ ನೋಡಿ ರೈಟ್ ಸೈಡ್ ಟಾಪಲ್ಲಿ. ಸೊ ಇದು ಸರಿ ಆಗ್ತಾ ಉಂಟು. ಐ ಥಿಂಕ್ 760 ಪಿಕ್ಸೆಲ್ ನಂತರ ಇದು ಸ್ವಲ್ಪ ಆಡ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು 760 ಪಿಕ್ಸೆಲಲ್ಲಿ ಈ ಪರ್ಟಿಕ್ಯುಲರ್ ಗ್ರಿಡ್ಡನ್ನು ಸ್ಪ್ಲಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ 760 ಪಿಕ್ಸೆಲ್ಸ್ ಕರೆಕ್ಟಾಗಿ ನೆನಪಿಡಿ ಅದನ್ನು. ಇಲ್ಲಿ ಬಂದು ಅಟ್ ಮೀಡಿಯಾ ಸ್ಕ್ರೀನ್ ಆ್ಯಂಡ್ ಮ್ಯಾಕ್ಸ್ ವಿಡ್ತ್ 760 ಪಿಕ್ಸೆಲ್ ಅಂತೇಳಿ ಹಾಕಿ ಇದರೊಳಗೆ ನಾನು ಆ ಪರ್ಟಿಕ್ಯುಲರ್ ಗ್ರಿಡ್ಡಿಗೆ ನಾನು ಇದು ಕೊಡ್ಬೋದು. ಅದು ಅಬೌಟ್ ಲೇಔಟ್ ಅಂತೇಳಿ ಇರೋದು. ಸೊ ಅಬೌಟ್ ಲೇಔಟಲ್ಲಿ ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ 1FR ಅಂತೇಳಿ ಕೊಟ್ಟರೆ ಆವಾಗ ಅದು ಸಿಂಗಲ್ ಲೈನಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಸಿಂಗಲ್ ಲೈನಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಫಿಕ್ಸ್ ಆಯಿತು ಪ್ರಾಬ್ಲಮ್. ನೆಕ್ಸ್ಟ್ ಅದಾದ ನಂತರ ಈ ಪರ್ಟಿಕ್ಯುಲರ್ ಫ್ಲೆಕ್ಸ್ ಇದ್ದು ಸಹ ನಾವು ಸರಿ ಮಾಡುವ. ಸೊ ಇಲ್ಲಿ ಬರುವಾಗ ಡಾಟ್ ವ್ಯಾಲ್ಯೂಸ್ ಫ್ಲೆಕ್ಸ್ ಅಂತೇಳಿ ಕೊಟ್ಟು ಇಲ್ಲಿ ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ ಅಂತೇಳಿ ಕೊಟ್ಟರೆ ಆವಾಗ ಅದು ಒಂದೇ ಕಾಲಮಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ರೋ ಅಲ್ಲಿ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಬರ್ತಿರೋದು. ಸೊ ಈಗ ನಾನು ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ ಅಂತೇಳಿ ಕೊಟ್ಟ ತಕ್ಷಣ ಅದೆಲ್ಲ 1 by 1 ಸೇಮ್ ಲೈನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಫಿಕ್ಸ್ ಆಯಿತು. ನೆಕ್ಸ್ಟ್ ಅದಾದ ನಂತರ ಈ ಪರ್ಟಿಕ್ಯುಲರ್ ಪಾಪ್ಯುಲರ್ ಡೆಸ್ಟಿನೇಷನ್ ಉಂಟಲ್ಲ, ಇದನ್ನು ಸಹ ನಾವು ಸರಿ ಮಾಡುವ. ಅದನ್ನು ಸಹ ಇಲ್ಲಿ ಡೆಸ್ಟಿನೇಷನ್ಸ್ ಅಂತೇಳಿ ಕೊಟ್ಟರೆ ಡೆಸ್ಟಿನೇಷನ್ಸ್ ಗ್ರಿಡ್ ಅಂತೇಳಿ ಕೊಟ್ಟು ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ರಿಪೀಟ್ ಟು 1FR ಅಂತೇಳಿ ಕೊಟ್ಟರೆ ಎಲ್ಲ ಗ್ರಿಡ್ 2 ಕಾಲಮ್ಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಐ ಥಿಂಕ್ ಫಿಕ್ಸ್ ಮಾಡ್ತದೆ ನಮ್ಮ ಪ್ರಾಬ್ಲಮನ್ನು. ಸೊ ಇನ್ನೂ ಸಹ ಸಣ್ಣದು ಮಾಡುವಾಗ ಅದು ತೊಂದರೆ ಇಲ್ಲ, ಅದು ನೆಕ್ಸ್ಟ್ ನಾವು ಸರಿ ಮಾಡುವ. ಸೊ ನೆಕ್ಸ್ಟ್ ನಾವು ಇಲ್ಲಿ ನ್ಯಾವ್ ಬಾರನ್ನು ಸಹ ಸ್ವಲ್ಪ ಸರಿ ಮಾಡಬೇಕು. ಈ ಪರ್ಟಿಕ್ಯುಲರ್ ನ್ಯಾವ್ ಬಾರ್ ನಮಗೆ ಸ್ವಲ್ಪ ಓವರ್ಫ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಇಲ್ಲಿ. ಅದೆಂತಕ್ಕಂತ ಹೇಳಿದ್ರೆ ಐ ಥಿಂಕ್ ಇದು ಇನ್ಲೈನ್ ಬ್ಲಾಕ್ ಆಗಿಲ್ಲ. ಸೊ ಅದನ್ನು ನಾವು ಫಿಕ್ಸ್ ಮಾಡುವ. ಇಲ್ಲಿ ಬಂದು ನಾನು ಕಂಟ್ರೋಲ್ F ಅಂತೇಳಿ ಮಾಡಿದರೆ ನನಗೆ ಇಲ್ಲಿ ಸರ್ಚ್ ಮಾಡಲಿಕ್ಕೆ ಆಗ್ತದೆ. ಸೊ ಇಲ್ಲಿ ನಾನು BT ಅನ್ನು ಪ್ರೈಮರಿ ಅಂತೇಳಿ ಸರ್ಚ್ ಮಾಡಿದರೆ ಇಲ್ಲಿ ನನಗೆ ಬರ್ತಾ ಉಂಟು. ಸೊ ಇದಕ್ಕೆ ನಾನು ಡಿಸ್ಪ್ಲೇ ಇನ್ಲೈನ್ ಬ್ಲಾಕ್ ಅಂತೇಳಿ ಕೊಟ್ಟು ಸೇವ್ ಕೊಟ್ಟರೆ ಅವಾಗ ಇಲ್ಲಿ ಸ್ವಲ್ಪ ಸ್ಪೇಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ
ಈಗ ನಾವು ಇದನ್ನು ಫಿಕ್ಸ್ ಮಾಡ್ಲಿಕ್ಕೋಸ್ಕರ ನಮ್ಮ ಮೊಬೈಲ್ ಸೆಕ್ಷನ್ಗೆ ಬರ್ತಿರುವಾಗ ನಾವು ಇದನ್ನು ಸ್ವಲ್ಪ ಸೆಂಟ್ರ್ ಅಲೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಅದು ಆಲ್ಮೋಸ್ಟ್ 540 ಪಿಕ್ಸೆಲ್ಗೆ ನಾವು ಮಾಡುವ ಅದನ್ನು. ಸೊ ಇಲ್ಲಿ ಬಂದು ಇದನ್ನು ನಾನು ಕಾಪಿ ಮಾಡ್ತಿದ್ದೇನೆ. ಇದನ್ನು ಇಲ್ಲಿ ಕಾಪಿ ಮಾಡಿ ನೆಕ್ಸ್ಟ್ 540 ಪಿಕ್ಸೆಲ್ ಅಂತೆಲ್ಲ ಹಾಕ್ತಿದ್ದೇನೆ. 540 ಪಿಕ್ಸೆಲ್ ಅಂತೆಲ್ಲ ಮಾಡ್ತಿದ್ದೇನೆ. ಇಲ್ಲಿ ಡಾಟ್ ನಾವ್ ಬಾರ್ ಪ್ಯಾಡಿಂಗ್ 40 ಪಿಕ್ಸೆಲ್ ಅಂತೆಲ್ಲ ಕೊಡ್ತಿದ್ದೇನೆ. ಸೊ ಇಲ್ಲಿ ಪ್ಯಾಡಿಂಗ್ ಸ್ವಲ್ಪ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ 40 ಪಿಕ್ಸೆಲ್ ತುಂಬ ಹೆಚ್ಚಾಗ್ತದೆ. 30 ಪಿಕ್ಸೆಲ್ ಅಂತೇಳಿ ಕೊಟ್ಟೆ. ಓಕೆ, ಪ್ಯಾಡಿಂಗ್ ಬಾಟಮ್ ಮಾತ್ರ ಸಾಕಾಗ್ತದೆ. ಸೊ ಪ್ಯಾಡಿಂಗ್ ಬಾಟಮ್ ನಾನು ಇಷ್ಟು ಕೊಟ್ಟೆ. ನೆಕ್ಸ್ಟ್ ಅದಾದ ನಂತರ ಆ ಪರ್ಟಿಕ್ಯುಲರ್ ಇಮೇಜನ್ನು ನಾವು ಸೆಂಟರಿಗೆ ತರಲಿಕ್ಕೆ ಟ್ರೈ ಮಾಡುವ. ಸೊ ಡಾಟ್ ನಾವ್ ಬಾರ್ ಇದರೊಳಗೆ ಇಮೇಜ್ ಇರುವುದನ್ನು ಮಾರ್ಜಿನ್ ಆಟೋ ಅಂತೇಳಿ ಕೊಟ್ಟರೆ ಅದು ಸೆಂಟ್ರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇಲ್ಲಿ ಸ್ವಲ್ಪ ಮಾರ್ಜಿನ್ ಬಾಟಮ್ ಅಂತೇಳಿ ನಾನು ಕೊಟ್ಟರೆ ಇಲ್ಲಿ 20 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಅವಾಗ ಸ್ವಲ್ಪ ಸ್ಪೇಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇದು ನಮ್ಮದು ನಾವ್ ಬಾರ್ ಲಿಂಕ್ಸ್ ಉಂಟಲ್ಲ, ಡಾಟ್ ನಾವ್ ಬಾರ್ ಲಿಂಕ್ಸ್ ಮಾರ್ಜಿನ್ ಆಟೋ ಅಂತೇಳಿ ಕೊಟ್ಟರೆ ಅವಾಗ ಎಲ್ಲ ಸೆಂಟರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇಲ್ಲಿ ಎಕ್ಸ್ಪ್ಲೋರ್ ಇಂಡಿಯಾ ಟೆಕ್ಸ್ಟ್ ಉಂಟಲ್ಲ ಅದನ್ನು ಸಹ ನಾವು ಸರಿ ಮಾಡುವ. ಹೀರೋ ಟೈಟಲ್ ಫಾಂಟ್ ಸೈಜ್ 30 ಪಿಕ್ಸೆಲ್, ತುಂಬ ಸಣ್ಣದಾಗ್ತದೆ. ಮೇ ಬಿ 55 ಪಿಕ್ಸೆಲ್. ಓಕೆ, 55 ಪಿಕ್ಸೆಲ್ ಓಕೆ ಕಾಣ್ತ ಉಂಟು. ಡಾಟ್ ಹೀರೋ ಲೀಡನ್ನು ಇನ್ನೂ ಸಹ ಸಣ್ಣ ಮಾಡುವ. ಹೀರೋ ಲೀಡ್ ಫಾಂಟ್ ಸೈಜ್ 30 ಪಿಕ್ಸೆಲ್ ಅಂತೇಳಿ ಮಾಡುವ. ಅದು ಹೆಚ್ಚಾಗ್ತದೆ, 20 ಪಿಕ್ಸೆಲ್ ಮಾಡುವ. ಸೊ ಇದು ಸರಿ ಕಾಣ್ತ ಉಂಟು. ಸೊ ನೆಕ್ಸ್ಟ್ ಇದೇ ರೀತಿ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಈ ಟೆಕ್ಸ್ಟನ್ನು ಸಹ ಚೇಂಜ್ ಮಾಡ್ಬೋದು. ಐ ಥಿಂಕ್ ಇಲ್ಲಿ ಮಾರ್ಜಿನ್ ಆಟೋ ಕೊಡ್ಬೋದು ಈ ಪರ್ಟಿಕ್ಯುಲರ್ ಇಮೇಜಿಗೆ. ನಮ್ಮದು ಗ್ರಿಡ್ ಐಟಮ್ ಇಮೇಜ್ ಡಾಟ್ ಅಬೌಟ್ IMG ಮಾರ್ಜಿನ್ ಆಟೋ ಅಂತೇಳಿ ಕೊಟ್ಟರೆ ಅವಾಗ ಅದು ಸೆಂಟ್ರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಇಲ್ಲಿ ಸಹ ಸ್ವಲ್ಪ ಸರಿಯಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಬೇರೆ ನಿಮಗೆ ಚೇಂಜ್ ಮಾಡಬೇಕಿದ್ರೆ ಮಾಡ್ಬೋದು. ಇಲ್ಲಿ ಅಬೌಟ್ ಫಾಂಟ್ ಸೈಜ್ ಎಲ್ಲ ಚೇಂಜ್ ಮಾಡ್ಬೋದು. ಇದರ ಫಾಂಟ್ ಸೈಜ್ ಐ ಥಿಂಕ್ ಓಕೆ ಕಾಣ್ತ ಉಂಟು. ಅದು ಆಲ್ಮೋಸ್ಟ್ ಫೈನ್ ಉಂಟು. ಸೊ ನೆಕ್ಸ್ಟ್ ನಮಗೆ ಐ ಥಿಂಕ್ ಇಲ್ಲೊಂದು ಟೆಕ್ಸ್ಟಿಯರ್ದು ಫಾಂಟನ್ನು ಸ್ವಲ್ಪ ಸರಿ ಮಾಡುವ, ಇಲ್ಲಾಂದ್ರೆ ಅದು ಸ್ವಲ್ಪ ಆಡ್ ಕಾಣ್ತಾ ಉಂಟು. ಸೊ ಇಲ್ಲಿ ಬಂತು ಫಾಂಟ್ ಫ್ಯಾಮಿಲಿ ಇನ್ಹರ್ಟ್ ಅಂತೇಳಿ ಕೊಡ್ತಾ ಇದ್ದೇನೆ. ಆವಾಗ ಅದು ಎಲ್ಲ ಫಾಂಟ್ ಫ್ಯಾಮಿಲಿ ಇನ್ಹರ್ಟ್ ಆಗಿ ಉಂಟು, ಸೇಮ್ ಬರ್ತಾ ಉಂಟು. ಸೊ ಈ ರೀತಿ ನಿಮಗೆ ಇದು ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಎಫೆಕ್ಟ್ ಎಲ್ಲ ಹಾಕ್ಬೋದು ಇನ್ನೂ ಸಹ. ಸೊ ಇಲ್ಲೆಂಥದ್ದು ಪ್ರಾಬ್ಲಮ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವ. ಇಲ್ಲೆಂತಕ್ಕಿದು ಐ ಥಿಂಕ್ ಇಲ್ಲಿ ವ್ಯಾಲ್ಯೂ ಫ್ಲೆಕ್ಸಲ್ಲಿ ಫ್ಲೆಕ್ಸ್ ರ್ಯಾಪ್ ಅಗತ್ಯ ಇಲ್ಲ. ಓಕೆ, ಸೊ ಈಗ ಎಂತ ಆಗ್ತದೆ ಅಂತ ಹೇಳಿದರೆ ನಾವು ಸಣ್ಣದು ಮಾಡುವಾಗ ಅದು ಆಟೋಮೆಟಿಕ್ ಆಗಿ ಕರೆಕ್ಟ್ ಆಗ್ತಾ ಉಂಟು. ಸೊ ಈ ರೀತಿ ನೀವು ಡಿಬಗ್ ಮಾಡಬೇಕು ನಿಮ್ಮ ಸ್ಟೈಲನ್ನು. ಯಾವ ರೀತಿ ನಿಮಗೆ ಡಿಸೈನಲ್ಲಿ ನೀವು ಡಿಸೈನ್ ಮಾಡಿದ್ದೀರಾ ಅದೇ ರೀತಿ ನಿಮಗೆ ಇದರಲ್ಲಿ ಕಾಣಲಿಕ್ಕೋಸ್ಕರ ಸ್ವಲ್ಪ ಇಲ್ಲಿ ಎಲ್ಲ ಟ್ವೀಕ್ ಮಾಡಿದರೆ ಇನ್ನೂ ಸಹ ನಿಮಗೆ ಇದನ್ನು ಫಾಂಟ್ ಸೈಜನ್ನೆಲ್ಲ ಚೇಂಜ್ ಮಾಡ್ಬೋದು. ಮತ್ತು ಆಲ್ಮೋಸ್ಟ್ ನಾವು ಡಿಸೈನಲ್ಲಿ ಎಂತ ಮಾಡಿದ್ದೇವೆ ಅದೇ ರೀತಿ ಕಾಣ್ತಾ ಉಂಟು. ನೆಕ್ಸ್ಟ್ ಸ್ವಲ್ಪ ಇದಕ್ಕೆ ಎಫೆಕ್ಟ್ ಹಾಕಲಿಕ್ಕೆ ಟ್ರೈ ಮಾಡುವ. ಅದು ತುಂಬ ಸುಲಭದಲ್ಲಿ ಮಾಡ್ಬೋದು. ನಿಮಗೆ ಆಲ್ರೆಡಿ ನಾನು ಅದನ್ನು ಕಲಿಸಿದ್ದೇನೆ. ಒಂದ್ಸರಿ ನಾನು ನಿಮ್ಗೆ ಅದನ್ನು ತೋರಿಸಿದರೆ ಸ್ವಲ್ಪ ರಿಫ್ರೆಶ್ ಆಗ್ತದೆ. ಸೊ ಈಗ ಗ್ರಿಡ್ ಐಟಮ್ ಅಂತೇಳಿ ಉಂಟು. ಸೊ ಇದು ಗ್ರಿಡ್ ಐಟಮ್ ಎಲ್ಲಿ ಉಂಟು ಅಂತೇಳಿ ಸರ್ಚ್ ಮಾಡಿ ಕಂಟ್ರೋಲ್ F ಅಂತೇಳಿ ಓದ್ತಿದೆ. ಇಲ್ಲಿ ಗ್ರಿಡ್ ಐಟಮ್ ಅಂತೇಳಿ ಹಾಕಿದರೆ ನಿಮಗೆ ಇದು ಕಾಣ್ತದೆ. ಸೊ ಈಗ ಡಾಟ್ ಗ್ರಿಡ್ ಐಟಮ್ ಕಾಲನ್ ಹೊವರ್ ಅಂತೇಳಿ ಕೊಟ್ಟರೆ, ಅಂದರೆ ಗ್ರಿಡ್ ಐಟಮಲ್ಲಿ ಹೊರ ಆಗ್ತಿರುವಾಗ ಇಲ್ಲಿ IMG ಎಂತ ಆಗ್ತದೆ ಅಂತೇಳಿ ನಾವು ನೋಡಬೇಕು. IMGದು ಟ್ರಾನ್ಸ್ಫಾರ್ಮ್
ಸ್ಕೇಲ್ 1.5 ಅಂತೇಳಿ ಕೊಟ್ಟು ನಾನು ಈಗ ಬಂದರೆ ನೋಡಿ, ಅವಾಗ ಎಲ್ಲ ಇಮೇಜಸ್ಗಳು ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇದು 1.1 ಬದಲು ಜಸ್ಟ್ 1 ಅಂತೇಳಿ ಕೊಡುವ, ಅವಾಗ ಸ್ವಲ್ಪ ಇದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಇಲ್ಲಿ ಮಾರ್ಜಿನ್ ಬಾಟಮ್ ಸಹ ಹಾಕಬೇಕು. ಸೊ ಈ ರೀತಿ ಆಗ್ತಾ ಉಂಟು. ಬಟ್ ನಿಮ್ಗೆ ಇದು ನೋಡುವಾಗ ಫುಲ್ ಎಫೆಕ್ಟ್ ಒಂಥರ ಕಾಣ್ತಾ ಉಂಟಲ್ಲ, ಅದನ್ನು ಸ್ಮೂತ್ ಮಾಡ್ಲಿಕ್ಕೋಸ್ಕರ ಟ್ರಾನ್ಸಿಷನ್ 0.3s ಈಸ್ ಅಂತೇಳಿ ನಾನು ಕೊಟ್ಟರೆ ಆವಾಗ ಇದು ಸ್ವಲ್ಪ ಸ್ಮೂತ್ ಆಗ್ಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನು ಇನ್ನೂ ಸಹ ಸ್ಮೂತ್ ಮಾಡಲಿಕ್ಕೋಸ್ಕರ ನಾನು ಇದನ್ನು ಕಾಪಿ ಮಾಡಿ ಡಾಟ್ ಗ್ರಿಡ್ ಐಟಮಿಗೆ ಸಹ ನಾನು ಇದನ್ನು ಹಾಕಿ ಬಿಡ್ತೇನೆ. ಆವಾಗ ಇನ್ನೂ ಸಹ ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಸೊ ಈ ರೀತಿ ನಿಮಗೆ ಇದನ್ನು ಎಫೆಕ್ಟನ್ನು ಯೂಸ್ ಮಾಡಿ ನಿಮಗೆ ಇದನ್ನು ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಈ ಬಟನ್ಸಿಗೆ ಸಹ ನಾವು ಸ್ವಲ್ಪ ಎಫೆಕ್ಟ್ ಹಾಕಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಹೀರೋ ಬಟನ್ ಉಂಟು. ಸೊ ಹೀರೋ ಬಟನಿಗೆ ಸ್ವಲ್ಪ ಎಫೆಕ್ಟ್ ಹಾಕ್ಲಿಕ್ಕೆ ನಾನು ತೋರಿಸ್ತಾ ಇದ್ದೇನೆ. ಹೀರೋ BTN ಅಂತೇಳಿ ಕೊಟ್ಟು ಇಲ್ಲಿ ಡಾಟ್ ಹೀರೋ BTN ಕಾಲನ್ ಹೋವರ್ ಅಂತೇಳಿ ಕೊಟ್ಟರು. ಇಲ್ಲಿ ಬ್ಯಾಕ್ಗ್ರೌಂಡ್ ನಾವು ಈ ಪರ್ಟಿಕ್ಯುಲರ್ ಬ್ಲೂ ಕಲರನ್ನು ಹಾಕ್ಬೋದು. ಸೊ ಹವರ್ ಮಾಡುವಾಗ ಇದು ಬ್ಯಾಕ್ಗ್ರೌಂಡ್ ಈ ರೀತಿ ಕಾಣ್ತದೆ. ಆವಾಗ ಕಲರನ್ನು ನಾವು ಚೇಂಜ್ ಮಾಡ್ಬೋದು. ಕಲರನ್ನು FF ಅಂತೇಳಿ ಹಾಕಿದರೆ ವೈಟ್ ಆಗ್ತದೆ. ಸೊ ಈಗ ಹವರ್ ಮಾಡುವಾಗ ಈ ರೀತಿ ಕಾಣ್ತಾ ಉಂಟು. ಮತ್ತು ನೀವು ಇದಕ್ಕೆ ಸ್ಟೈಲ್ ಕೊಡ್ತಾ ಹೋಗ್ಬೋದು, ನಿಮಗೆ ಇಂಥ ಲಿಮಿಟ್ ಇಲ್ಲ. ಈ ಬಟನ್ಸಿಗೆ ಸಹ ಹಾಕ್ಬೋದು, ಈ ಬಟನಿಗೆ ಸಹ ಹಾಕ್ಬೋದು. ಬೇಕಿದ್ರೆ ನಾನು ಹಾಕಿ ತೋರಿಸ್ತೇನೆ ನಿಮಗೆ. ಈಗ ಪ್ರೈಮರಿ BTNಗೆ ಸೊ ಇಲ್ಲಿ ಬಂದು BTN ಪ್ರೈಮರಿ ಅಂತೇಳಿ ಕೊಟ್ಟು ಇಲ್ಲಿ ಕಾಲನ್ ಹೋವರ್ ಅಂತ ಹಾಕಬೇಕು. ಟ್ರಾನ್ಸ್ಫಾರ್ಮ್ ಸ್ಕೇಲ್ 1.1 ಅಂತೇಳಿ ಮಾಡಿದರೆ ಅವಾಗ ಇದು ಸಹ ಸ್ವಲ್ಪ ದೊಡ್ಡದಾದಾಗ ಆಗ್ತದೆ. ಸೊ ಇದು ನಿಮಗೆ ಬಿಟ್ಟದು, ನೀವು ಇದನ್ನು ಮಾಡ್ಬೋದು. ಇಲ್ಲಿ ವರ್ಕ್ ಆಗ್ತಿಲ್ಲ ಅದು, ಬಟ್ ಎಂತಕಂದ್ರೆ ಅದು ಫ್ಲೆಕ್ಸ್ ಒಳಗೆ ಉಂಟು, ಅದಕ್ಕೋಸ್ಕರ ಪ್ರಾಬಬ್ಲಿ. ಬಟ್ ಅದು ಇಲ್ಲಿ ವರ್ಕ್ ಆಗ್ತಾ ಉಂಟು. ನಿಮಗೆ ಇದೇ ರೀತಿ ನೀವು ನೋಡ್ಬೋದು. ಇಲ್ಲಿ ಸಹ ಎಫೆಕ್ಟ್ ಎಲ್ಲ ಹಾಕಲಿಕ್ಕೆ ಟ್ರೈ ಮಾಡಬಹುದು. ನೆಕ್ಸ್ಟ್ ನಾವು ಈ ಮಾಡಿರುವ ವೆಬ್ಸೈಟನ್ನು ಯಾವ ರೀತಿ ರಿಲೀಸ್ ಮಾಡೋದು ಅಂತೇಳಿ ನೋಡುವ. ಎಂತಕ್ಕಂದ್ರೆ ವೆಬ್ಸೈಟ್ ಮಾಡಿದರೆ ಸಾಕಾಗೋದಿಲ್ಲ. ನೀವು ಒಂದ್ಸರಿ ವೆಬ್ಸೈಟ್ ಮಾಡಿದ ನಂತರ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ನೀವು. ಮತ್ತೆ ನಿಮ್ಮ ರೆಸ್ಯೂಮಲ್ಲಿ ಸಹ ನೀವು ಅದನ್ನು ಹಾಕಬೇಕು. ನಾನೊಂದು ವೆಬ್ಸೈಟ್ ಇಷ್ಟು ಕಷ್ಟಪಟ್ಟು ಮಾಡಿದ್ದೇನೆ, ಎಲ್ಲರೂ ನೋಡಬೇಕಲ್ಲ. ಸುಮ್ಮನೆ ಅದು ನಿಮ್ಮ ಲ್ಯಾಪ್ಟಾಪ್ ಒಳಗೆ ನೀವು ಈಗ ಲೋಕಲ್ ಹೋಸ್ಟಲ್ಲಿ ಇಲ್ಲಿ 127.0.0.1ಗೆ ಹೋದರೆ ನಿಮಗೆ ಮಾತ್ರ ಕಾಣ್ತದೆ, ಬೇರೆಯವ್ರಿಗೆ ಕಾಣೋದಿಲ್ಲ. ಅದು ಬೇರೆಯವ್ರಿಗೆ ಕಾಣಿಸ್ಕೋಸ್ಕರ ನಾವು ಈ ಪರ್ಟಿಕ್ಯುಲರ್ ವೆಬ್ಸೈಟನ್ನು ರಿಲೀಸ್ ಮಾಡಬೇಕು. ಅದು ರಿಲೀಸ್ ಮಾಡಲಿಕ್ಕೋಸ್ಕರ ಒಂದು ನೆಟ್ಲಿಫೈ ಅಂತೇಳಿ ಒಂದು ಸಿಂಪಲ್ ವೆಬ್ಸೈಟ್ ಉಂಟು. ಆ ವೆಬ್ಸೈಟಿಗೆ ಹೋಗುವ. ಸೊ ಇಲ್ಲಿ app.netlify.comಗೆ ಹೋಗಿ ನಿಮ್ಮ ಅಕೌಂಟಿಂದ ಲಾಗಿನ್ ಆಗ್ಬೋದು. ಸೊ ಒಂದ್ಸರಿ ಲಾಗಿನ್ ಆದ ತಕ್ಷಣ ನಿಮಗೆ ನಿಮ್ಮ ಟೀಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳ್ಬೋದು. ಬಟ್ ನಮಗೆ ಬೇಕಾದದ್ದು ಇಲ್ಲಿ ಆ್ಯಡ್ ನ್ಯೂ ಸೈಟ್ ಅಂತೇಳಿ ಡಿಪ್ಲಾಯ್ ಮ್ಯಾನ್ಯುವಲ್ ಅಂತೇಳಿ ಕೊಟ್ಟರೆ ನಮಗೆ ಇಲ್ಲಿ ಹೊಸ ಸೈಟನ್ನು ಆ್ಯಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾನೀಗ ನಮ್ಮ ಪ್ರಾಜೆಕ್ಟ್ಸಿಗೆ ಹೋಗಿ ವಾಂಡರ್ಲಸ್ಟ್ ಕನ್ನಡ ಅಂತೇಳಿ ಉಂಟು, ಇದನ್ನು ಇಲ್ಲಿ ಕಾಪಿ ಮಾಡಿದರೆ ಇದನ್ನು ಸ್ವಲ್ಪ ಅದನ್ನು ಸರಿ ಮಾಡಿ ಡ್ರ್ಯಾಗ್ ಮಾಡಬೇಕು ನಾನು. ಸೊ ಹೀಗೆ ಬಂದು ಇಲ್ಲಿ ಡ್ರ್ಯಾಗ್ ಮಾಡಿದರೆ ಅಥವಾ ನೀವು ಕ್ಲಿಕ್ ಕೊಟ್ಟು ಸಹ ನಾವು ಮಾಡ್ಬೋದು. ಅಷ್ಟು ಮಾಡಿದರೆ ಅದು ನಮ್ಮ ಸೈಟನ್ನು ಲೋಡ್ ಮಾಡ್ತದೆ. ಲೋಡ್ ಮಾಡಿ ನೆಕ್ಸ್ಟ್ ಓಪನ್ ಡಿಪ್ಲಾಯ್ ಅಂತೇಳಿ ನಾನು ಕ್ಲಿಕ್ ಕೊಟ್ಟರೆ ಅದು ನಮಗೆ ಒಂದು ಇಲ್ಲಿ ಓಪನ್ ಮಾಡಿ ಕೊಡ್ತಾ ಉಂಟು ನೋಡಿ. ಸೊ ಇದನ್ನೇ ನಾನೀಗ ಇಲ್ಲಿ ಬಂದು ಇದರಲ್ಲಿ ಸೈಟ್ ಕಾನ್ಫಿಗರೇಷನಿಗೆ ಕ್ಲಿಕ್ ಕೊಟ್ಟರೆ ನನಗೆ ಇಲ್ಲಿ ಚೇಂಜ್ ಸೈಟ್ ನೇಮ್ ಅಂತೇಳಿ ಉಂಟು. ಇಲ್ಲಿ ನಾನಿಲ್ಲಿ ವಾಂಡರ್ ಲಸ್ಟ್ ಕನ್ನಡ ಅಂತೇಳಿ ನಾನು ಕೊಡ್ತಿದ್ದೇನೆ. ಕೊಟ್ಟು ಸೇವ್ ಕೊಟ್ಟರೆ ಅವಾಗ ನಮ್ಮ ಸೈಟಿದು ನೇಮ್ ಚೇಂಜ್ ಆಗ್ತದೆ. ಸೊ ನಾನೀಗ ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ವಾಂಡರ್ಲಸ್ಟ್ ಕನ್ನಡ ನೆಟ್ಲಿಫೈ ಅಂತೇಳಿ ಬರ್ತದೆ. ಸೊ ಈ ರೀತಿ ನಿಮಗೆ ನೀವು ಮಾಡಿದ ವೆಬ್ಸೈಟ್ ಕಾಣ್ತಾ ಉಂಟು. ನಂದು ಝೂಮ್ ಔಟ್ ಆಗಿ ಉಂಟು. ಇದರಲ್ಲಿ ನೀವು ಝೂಮ್ ಮಾಡಿದರೆ ಸ್ವಲ್ಪ ನಾವು ಆಗ ಮಾಡಿದ ಹಾಗೆ ಕಾಣ್ತದೆ. ಬಟ್ ತೊಂದರೆ ಇಲ್ಲ, ಈ ರೀತಿ ಕಾಣ್ತಿದ್ರು ಸಹ ವೆಬ್ಸೈಟ್ ಚೆಂದ ಕಾಣ್ತಾ ಉಂಟು. ಇಲ್ಲಿ ನೀವು ಇಲ್ಲಿ ಪ್ಯಾಡಿಂಗ್ ಎಲ್ಲ ಎಕ್ಸ್ಟ್ರಾ ಹಾಕ್ಬೋದು ನಿಮಗೆ ಬೇಕಿದ್ರೆ. ನಮ್ಮ ಎಫೆಕ್ಟ್ ಎಲ್ಲ ಕರೆಕ್ಟ್ ವರ್ಕ್ ಆಗ್ತಾ ಉಂಟು. ಬುಕ್ ನಾವು ಬಟನ್ಸ್ ವರ್ಕ್ ಆಗ್ತಾ ಉಂಟು. ಇದರ ಫಾಂಟ್ ಸೈಜ್ ಎಲ್ಲ ಇನ್ಕ್ರೀಸ್ ಮಾಡಿ ನೀವು ನಿಮ್ಮಷ್ಟಕ್ಕೆ. ಮತ್ತು ಒಂದು ಅಸೈನ್ಮೆಂಟ್ ಅಂತ ಕೊಡ್ತಿದ್ದೇನೆ ಅಂತೇಳಿ ನಾನು ನಿಮಗೆ. ಇಲ್ಲಿ ಈಗ ಅಟ್ ದ ಮೂಮೆಂಟ್ ಅಬೌಟ್ ಪೇಜ್ ವರ್ಕ್ ಆಗ್ತಿಲ್ಲ, ಎಂತಂದರೆ ಅಬೌಟ್ HTML ಇಲ್ಲ, ಡೆಸ್ಟಿನೇಷನ್ ಸಹ ಇಲ್ಲ. ನೀವು ನಾನು ಎಂತ ಕಲಿಸಿದ ಕಾನ್ಸೆಪ್ಟ್ಸನ್ನು ನೀವು ಯೂಸ್ ಮಾಡಿ
ಅಬೌಟ್ ಪೇಜ್, ಡೆಸ್ಟಿನೇಷನ್ಸ್ ಪೇಜ್ ಮತ್ತು ಕಾಂಟ್ಯಾಕ್ಟರ್ಸ್ ಸಪ್ರೇಟ್ ಪೇಜಲ್ಲಿ ಹಾಕಿ ಸೇಮ್ ಫಾರ್ಮನ್ನು ಯೂಸ್ ಮಾಡ್ಬೋದು, ನೀವು ಮಾಡ್ಬೋದು. ನೆಕ್ಸ್ಟ್ ಒಂದು ಸ್ವಲ್ಪ ಬೋನಸ್ ಆಗಿ ಅಂತೇಳಿ ನಾನು ಹೇಳ್ತಿದ್ದೇನೆ ಅಂತೇಳಿದ್ರೆ, ನೆಟ್ಲಿಫೈ ಈ ಪರ್ಟಿಕ್ಯುಲರ್ ಫಾರ್ಮ್ ಉಂಟಲ್ಲ ಅದನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ತದೆ. ನೆಟ್ಲಿಫೈಯಲ್ಲಿ ನಾವು ಇಲ್ಲಿ ಫಸ್ಟಿಗೆ ಫಾರ್ಮ್ಸಿಗೆ ಬಂದು ಇಲ್ಲಿ ಅನೇಬಲ್ ಫಾರ್ಮ್ ಡಿಟೆಕ್ಷನ್ ಅಂತೇಳಿ ಕೊಡಬೇಕು. ಜಸ್ಟ್ ನೆಟ್ಲಿಫೈ ಅಂತೇಳಿ ಹಾಕಿದರೆ ಇದು ವರ್ಕ್ ಆಗ್ತದೆ. ಒಂದ್ಸರಿ ನೀವು ಇಲ್ಲಿ ಚೇಂಜ್ ಮಾಡಿದ ನಂತರ ನೀವು ಡಿಪ್ಲಾಯ್ಸಿಗೆ ಬರಬೇಕು. ಡಿಪ್ಲಾಯ್ಸಿಗೆ ಬಂದ ತಕ್ಷಣ ಇಲ್ಲಿ ಪುನಃ ಇದನ್ನು ಡ್ರ್ಯಾಗ್ ಮಾಡಬೇಕು. ಸೊ ಇದನ್ನು ಈಗ ಡ್ರ್ಯಾಗ್ ಮಾಡಿ ಅವಾಗ ಅದು ರೀಪಬ್ಲಿಷ್ ಆಗ್ತದೆ. ಇದನ್ನು ಟ್ರೈ ಮಾಡಿದರೆ ಇದು ವರ್ಕ್ ಆಗ್ತದೆ. ಸೊ ನಾನೀಗ ಎಂಟಿ ಫಾರ್ಮ್ ಸಬ್ಮಿಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಹೋಗಿ ನೀವು ಫಾರ್ಮ್ಸ್ ಅಂತೇಳಿ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ವಾಂಡರ್ಲಿಸ್ಟ್ ಬುಕ್ಕಿಂಗಲ್ಲಿ ಫಾರ್ಮ್ ಕಾಣ್ತಾ ಉಂಟು. ಸೊ ಈಗೆಲ್ಲ ಎಂಟಿ ಸಬ್ಮಿಟ್ ಆಗ್ತಾ ಉಂಟು. ಸೊ ಇಲ್ಲಿ ಇನ್ಪುಟ್ ನೇಮ್ ಅಂತೇಳಿ ಕೊಡಬೇಕು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಇನ್ನೊಂದು ನೇಮ್ ಕೊಡಬೇಕು, ಇಮೇಲ್ ಅಂತೇಳಿ. ನೆಕ್ಸ್ಟ್ ಅದಾದ ನಂತರ ಎಲ್ಲದಕ್ಕೆ ನೇಮ್ ಅಂತೇಳಿ ಕೊಡ್ತಾ ಹೋದ್ರೆ ಆಯಿತು. ಫೋನ್, ನೆಕ್ಸ್ಟ್ ನೇಮ್ ಅಂತೇಳಿ ಕೊಟ್ಟು ಡೆಸ್ಟಿನೇಷನ್ ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಏರಿಯಾಕ್ಕೆ ನೇಮ್ ಕೊಡಬೇಕು. ಇಲ್ಲಿ ಮೆಸೇಜ್ ಅಂತೇಳಿ ಕೊಡ್ತಿದ್ದೇನೆ. ನೆಕ್ಸ್ಟ್ ಈಗ ನಾನು ಬ್ಯಾಕಿಗೆ ಬಂದರೆ ರಿಫ್ರೆಶ್ ಕೊಡ್ತಿದ್ದೇನೆ. ಬಟ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ಫಸ್ಟಿಗೆ. ಸೊ ಅದು ಮಾಡಲಿಕ್ಕೋಸ್ಕರ ಡಿಪ್ಲಾಯ್ಸಿಗೆ ಹೋಗಬೇಕು. ಇಲ್ಲಿ ಹೋಗಿ ಇದನ್ನು ಡ್ರ್ಯಾಗ್ ಮಾಡಿದರೆ ಅದು ರೀಅಪ್ಲೋಡ್ ಆಗ್ತದೆ. ರೀಅಪ್ಲೋಡ್ ಆದ ತಕ್ಷಣ ಒಂದ್ಸರಿ ರಿಫ್ರೆಶ್ ಕೊಡ್ತಿದ್ದೇನೆ. ರಿಫ್ರೆಶ್ ಕೊಟ್ಟು ಈಗ ನಾನು ಇಲ್ಲಿ ಮಂಜುನಾಥ್ @example.com 1 2 3 ಟ್ರಾವೆಲ್ ಡೆಸ್ಟಿನೇಷನ್ ಬ್ಯಾಂಗ್ಳೂರು ಹ್ಯಾವ್ ಫನ್ ಅಂತೇಳಿ ಕೊಡ್ತಿದ್ದೇನೆ. ಈಗ ನಾನಿಲ್ಲಿ ಬುಕ್ ನಾವು ಅಂತೇಳಿ ಕೊಡ್ತಿದ್ದೇನೆ. ಅದು ಥ್ಯಾಂಕ್ ಯು ಫಾರ್ ಸಬ್ಮಿಷನ್ ಅಂತ ಬರ್ತಾ ಉಂಟು. ನೆಕ್ಸ್ಟ್ ಈಗ ನಾನು ಫಾರ್ಮಿಗೆ ಹೋಗಿ ನೋಡಿದರೆ 4th ಸಬ್ಮಿಷನ್ ಓಕೆ ಇಲ್ಲಿ ಕರೆಕ್ಟ್ ಬರ್ತಾ ಉಂಟು ನೋಡಿ. ನೇಮ್ ಮಂಜುನಾಥ, ಇಮೇಲ್ ಮಂಜುನಾಥ @example.com, ಫೋನ್ 1 2 3, ಡೆಸ್ಟಿನೇಷನ್ ಬ್ಯಾಂಗ್ಳೂರು, ಮೆಸೇಜ್ ಹ್ಯಾವ್ ಫನ್. ಸೊ ಈ ರೀತಿ ನಮಗೆ ಫಾರ್ಮನ್ನು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಐ ಹೋಪ್ ನೀವು ಈ ಸೀರೀಸನ್ನು ಕರೆಕ್ಟಾಗಿ ಕಲಿತು ನೀವು ಇದನ್ನೆಲ್ಲ ಪ್ರಾಜೆಕ್ಟನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದೀರಿ ಅಂತ. ಥ್ಯಾಂಕ್ ಯು ಸೋ ಮಚ್ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ಈಗ ನಿಮಗೆ HTML ಮತ್ತೆ CSS ಅನ್ನು ಯೂಸ್ ಮಾಡಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಬರ್ತದೆ. ನೀವು ಈ ಸ್ಕಿಲ್ ಅನ್ನು ಯೂಸ್ ಮಾಡಿ ಹಲವಾರು ರೀತಿಯ ವೆಬ್ಸೈಟ್ಸ್ ಗಳನ್ನು ಬಿಲ್ಡ್ ಮಾಡಬಹುದು. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಅವರಿಗೆಲ್ಲ ಬಿಲ್ಡ್ ಮಾಡಿ ಕೊಡಿ ವೆಬ್ಸೈಟ್ ಅನ್ನು. ಮತ್ತೆ ನಿಮಗೆ ರಿಲೀಸ್ ಮಾಡೋದು ಹೇಗೆ ಸಹ ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ ಫ್ರೀಗೆ. ಸೊ ಅದರಿಂದ ನೀವು ಅದನ್ನ ಸಹ ಮಾಡಿ ಕೊಡ್ಬೋದು ಅವರಿಗೆ. ನೀವು ಚಾರ್ಜ್ ಮಾಡಿ, ಬಟ್ ನಾನು ನಿಮ್ಗೆ ಅದನ್ನು ಯಾವ ರೀತಿ ಫ್ರೀಗೆ ಮಾಡುದು ಅಂತೇಳಿ ನಾನು ನಿಮ್ಗೆ ಕಲಿಸಿದ್ದೇನೆ. ಸೊ ಇನ್ನು ನೆಕ್ಸ್ಟ್ ನೀವೆಂತ ಮಾಡಬಹುದು, ಇನ್ನು ನೆಕ್ಸ್ಟ್ ನಿಮ್ಗೆ ಪಾಸಿಬಿಲಿಟೀಸ್ ಅನ್ಲಿಮಿಟೆಡ್ ಇದೆ. ನೀವು ಬ್ಯಾಕ್ ಎಂಡ್ ಕಲಿಬಹುದು, ನೀವು ಫ್ರಂಟ್ ಎಂಡ್ ಅನ್ನು ಇನ್ನೂ ಸಹ ಒಳ್ಳೆದಾಗಿ ಕಲಿಬಹುದು. ಮತ್ತೆ ನಾನು ನಿಮ್ಗೆ ಇಮಿಡಿಯೇಟ್ ಸಜೆಷನ್ ಅಂತ ಕೊಡೋದು ಅಂತ ಹೇಳಿದ್ರೆ, ನೀವು ಮಂಜುನಾಥ್ ಶೆಣೈ ಕನ್ನಡ ಚಾನೆಲ್ಗೆ ಹೋಗಿ ಅಲ್ಲಿ ನಿಮ್ಗೆ ಜಾವಾ ಸ್ಕ್ರಿಪ್ಟ್ ಸೀರೀಸ್ ಉಂಟು, ಫ್ರೀಗೆ ಅವೈಲೇಬಲ್ ಇದೆ. ನೀವು ಆ ಸೀರೀಸ್ ಅನ್ನು ಒಂದು ಕಂಪ್ಲೀಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಆ ವಿಡಿಯೋ ಲಿಂಕ್ ನಿಮ್ಗೆ ಸಿಗ್ತದೆ. ನೀವು ಅಲ್ಲಿ ಹೋಗಿ ಒಂದು ಕಮೆಂಟ್ ಹಾಕಿ, ನಾನು ಇಂಜಿನಿಯರಿಂಗ್ ಇನ್ ಕನ್ನಡ ಚಾನೆಲ್ ಇಂದ ಬಂದಿದ್ದೇನೆ ಅಂತ. ಸೊ ನಂಗೆ ಗೊತ್ತಾಗ್ಲಿ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ ಅಲ್ಲಿ ಬಂದಿದ್ದೀರಿ ಅಂತ. ಸೊ ನಿಮ್ಗೆ ಆ ಚಾನಲ್ ಅಲ್ಲಿ ಸಿಗುವ. ಬಾಯ್.